ನನ್ನ 158 ಮತಗಳನ್ನು ಅಸಿಂಧು ಮಾಡಿದ್ದಾರೆ. ಹಾಗೆ 255 ಮತಗಳನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ. ಶೃಂಗೇರಿ ಕಾಂಗ್ರೆಸ್ನ ಶಾಸಕ ಟಿಡಿ ರಾಜೇಗೌಡ ಅವರ ಗಂಭೀರ ಆರೋಪ. ಮತಗಳ ಟ್ಯಾಂಪರಿಂಗ್ ಬಗ್ಗೆ ಪೊಲೀಸರಿಗೆ ದೂರು ದಾಖಲು, ಟ್ಯಾಂಪರಿಂಗ್ ಬಗ್ಗೆ ತನಿಖೆ ನಡೆಸಿದ ಬಳಿಕ ಸತ್ಯ ಹೊರಬರುತ್ತೆ ಎಂದಿದ್ದಾರೆ ರಾಜೇಗೌಡರು. ಮುರಿಬೇಕಾದ್ರೆ ಏನು ಎಂಟರ್ ಟ್ರಂಕ್ ಇದೆ ಕಟ್ ಆಗಿತ್ತು. ಆಮೇಲೆ ಒಂದು ಸೀಟಿ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಮೀಟಂಗೆ ಕಾಡ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತು, ಅದ್ರ ಮೇರೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವು ಇದರಲ್ಲಿ ಓಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಆಮೇಲೆ ಇಲ್ಲಿ ಬೂತ್ ತಂದಿಟ್ಟ ಮೇಲೆ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲದನ್ನು ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದರ ಮೇರೆಗೆ ರೀವೆರಿಫಿಕೇಷನ್ ಆಯಿತು. ಅಲ್ಲಿ ಒಂದು 6-7 ಓಟ್ ವ್ಯತ್ಯಾಸಗಳು ಬಂದು, ಅದು ನನಗೂ 2 ಓಟ್ ಹೆಚ್ಚಿಗೆ ಬಂದಿದೆ, ಅವ್ರಗಳಿಗೂ ಬಂದಿದೆ. ಅದಾದ ನಂತರ ಉಳಿದಂಥ ಓಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂಥೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಅಥವಾ ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, BJP ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನೇ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಅದ್ರ ಮೇಲೆ ಈಗ ನನಗೆ TD ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗ ಇನ್ನೊಂದು ಟಿಕ್ ಮಾಡಿದ್ದಾರೆ, ರೈಟ್ ಮಾರ್ಕ್. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾ ಇಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಇನ್ವ್ಯಾಲಿಡ್ ಮಾಡಿರೋದು. ನನ್ನ 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ ಅವರು. ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ಇದೆಯಲ್ಲ, ಇದು ದೊಡ್ಡ ಪಿತೂರಿ. ಇದೊಂದು ವ್ಯವಸ್ಥಿತ ಅಪರಾಧ, ಕ್ರಿಮಿನಲ್ ಚಟುವಟಿಕೆ. ಇಂತಹ ಒಂದು ಕ್ರಿಮಿನಲ್ ಕೆಲಸ ಯಾರು ಊಹಿಸೋಕೆ ಸಾಧ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೀವರಾಜ್ ತಮ್ಮ ಆಪ್ತ ಅಧಿಕಾರಿಗಳನ್ನ ಬಳಸಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ DK ಶಿವಕುಮಾರ್. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಮಾಡ್ತಾರೆ ಅನ್ನೋದು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನು, ಅವ್ರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನನಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟು ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ದನ್ನ ತಿರ್ಗಾ ಇದನ್ನು ನೋಡಬೇಕು ಅಂತೇಳಿ ಮಾಡಿದ್ವಿ. ಅವ್ರದ್ದೇ ಆದಂಥ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನಾನು ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಲ್ಲ ನಾನು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನು ನಾವು ಲೀಗಲ್ಲು ಬ್ಯಾಟಲ್ ಮಾಡ್ತೀವಿ. ಗೌರ್ಮೆಂಟಿಂದನೂ ಏನು ನಾವು ಮಾಡೋಕ್ಕೆ ಸಾಧ್ಯನೋ ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್.